ಸರ್ ಏನಿಲ್ಲ ಸರ್ ಮಳೆ ಇದ್ದಿದೆ ಕೆಲವೊಂದಿಷ್ಟು ನೀರಿನ ಸಮಸ್ಯೆ ಕೂಡ ಆಲ್ಮೋಸ್ಟ್ ಸ್ವಲ್ಪ ಸಂಕಷ್ಟದಲ್ಲಿತ್ತು. ಮಳೆಯಾಗಿ ಅನುಕೂಲ ಆಗಿದೆ ಸರ್. ಅರ್ಧದಷ್ಟು ಪರಿಹಾರ ಆಗಿದ್ರೆ ಇನ್ನೂ ಮಳೆ ಬರ್ತೈತೆ. ಇನ್ನೂ ಮಳೆ ಅಕ್ಟೋಬರ್ವರೆಗೆ ಮಳೆ ಇದೆ. ಡ್ಯಾಮ್ ಎಲ್ಲ ತುಂಬ ಆಸೆ ಇದೆ. ಇನ್ನೂ ಟೈಮ್ ಇದೆ. ಈ ಒಂದು ತಿಂಗಳವರೆಗೆ ಅಂತ ಏನೂ ಸಮಸ್ಯೆ ಇಲ್ಲ ಬೆಳೆಗೆ. ಆಮೇಲೆ ನೋಡೋಣ. ಡ್ಯಾಮ್ನಾಗ ಇಲ್ಲಾಂದ್ರೆ ಆಟೋಮೆಟಿಕ್ ಸ್ಟಾಪ್ ಆಗೇ ಆಯ್ತು ಅದು. ನದಿಯಲ್ಲಿ ಕೂಡ ನೀರಿಲ್ಲ, ಹಿಂಗಾಗಿ ಆಟೋಮೆಟಿಕ್ ಸ್ಟಾಪ್ ಆಗಿದೆ. ಕುಡಿಯೋ ನೀರಿಗೆ ಫಸ್ಟ್ ಈಗೆಲ್ಲ ಹಿಡಿದೆಲ್ಲ ನೀರಿಗೆ, ಕುಡಿಯೋ ನೀರಿಗೆ ಮಾತ್ರ. ಬೆಳಗ್ಗೆ ಅಂತೂ ಈ ಸದ್ಯಕ್ಕಿಲ್ಲ. ಜಾಸ್ತಿ ಆದರೆ ಕೊಡ್ತೀವಿ. ಸರ್ ಈಗ ರಾಮದುರ್ಗ ಸೇರಿದಂತೆ ಕೆಲವೊಂದಿಷ್ಟು ಕಡೆ ಮಳೆ ಆಗಿಲ್ಲ, ಹೀಗಾಗಿ ಆ ಭಾಗದ ಜನರು ಬೆಳೆ ಬೆಳೆದು ಸಂಕಷ್ಟದಲ್ಲಿದ್ದಾರೆ. ಅದೇ ಹೇಳಿದಿಲ್ಲ, ಮನೆ ಸರ್ವೆ ಮಾಡ್ತಾರೆ ಅಂತ ಹೇಳಿದಿಲ್ಲ. ಸರ್ವೆ ಮಾಡಲಿಕ್ಕೆ ಡಿ ಸಿ ಅವರು ಆದೇಶ ಮಾಡ್ತಾರೆ. ಯಾರಿಗೆ ಹೋಗಿದೆ ಸರ್ಕಾರ ನಿರ್ಧಾರ ಮಾಡ್ತಿದೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಅದೇ ಸರ್ವೆ, ಅದೇ ಫಸ್ಟ್ ಸರ್ವೆ ಆಗ್ಬೇಕಲ್ಲ. ಫಸ್ಟ್ ಸರ್ವೆ ಆಗ್ಬೇಕು. ಯಾಕೆ ಕೆಲವರು ಬೆಳೆ ಬಂದಿದೆ, ಕೆಲವ್ರು ಬಂದಿಲ್ಲ. ಎಲ್ಲ ನಮ್ಮನೆ ಇದೆ ಅದರಲ್ಲಿ. ಹಾಂ ಆಗಿದೆ. ಅದನ್ನೇ ಸರ್ವೆ ಮಾಡಬೇಕು. ಸರ್ವೆ ಮಾಡೋದಕ್ಕೆ ಪರಿಹಾರ ಕೊಡಬೇಕು ಅಷ್ಟೇ. ಈಗ ಸಾಲ ಮನ್ನಾದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಅದು ಗೊತ್ತಿಲ್ಲ, ಸರ್ಕಾರ ಮಾಡಬೇಕ್ರಿ. ಅದು ಸರ್ಕಾರದಲ್ಲಿ ಚರ್ಚೆ ಆಗಬೇಕು. ನಮ್ಮಂತಲ್ಲಿ ಇಂಡಿವಿಜುವಲ್ ಹೇಳಲಿಕ್ಕೆ ಆಗೋಲ್ಲ. ಸರ್ ಈಗ ಕ್ಯಾಬಿನೆಟ್ ಬಗ್ಗೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. 2-3 ದಿನದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಗೊತ್ತಿಲ್ಲ ನನಗೂ. ನಾವು ಇಲ್ಲೇ ಅದ್ರ ಗೊತ್ತಿಲ್ಲ. ಬೆಂಗಳೂರು ಹೋದ್ಮೇಲೆ ಗೊತ್ತಾಗೋದು. ನೋಡೋಣ. ಆಗ್ತದೆ. ಯಾವಾಗ ಬೇಗ ಆಗ್ಬೇಕಂತ ಇದೆ ರೀ ಎಲ್ಲರದು ಅಭಿಪ್ರಾಯ. ಬೇಗ ಆಗಲಿ ಅಷ್ಟೇ. ಯಾಕಂದರೆ ಹರಿಪ್ರಸಾದ್ ಅವ್ರ ಹೆಸರು ಬರ್ತಾ ಇದೆ ಮತ್ತು ಕ್ಯಾಬಿನೆಟ್ ಸಲುವಾಗಿ KPCC ಅಧ್ಯಕ್ಷ ಇದ್ದಾಗೂ ಅವ್ರ ಹೆಸರು ಈಗ ಡಿಸ್ಕಷನ್ದಲ್ಲಿ ಬಂದ್ಬಿಟ್ಟಿದೆ. ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ನೋಡೋಣ. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ಬೇಕಂತ ಕೇಳಿದಾರ. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು ರೀ. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ಕೊಟ್ಟರೆ ಒಳ್ಳೇದಾಗುತ್ತೆ. ನೀವು ಯಾರಿಗೆ ನಾವು ಯಾರಿಗೆ ಶಿಫಾರಸು ಮಾಡಿಲ್ಲ. ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡ್ತೀವಿ. ಇಲ್ಲ, ನಮ್ಮ ಯಾರು ಸಂಪರ್ಕ ಮಾಡಿಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಕೆಲ ಶಾಸಕರ ಮೇಲೆ ಭಾಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ ಸರ್. ನೋಡೋಣ. ಅದೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ. ಯಾರು ಪಕ್ಷಕ್ಕೆ ಅವಶ್ಯಕತೆ ಇದೆ, ಮುಂದಿನ ಚುನಾವಣೆಗೆ ಯಾರು ಅನುಕೂಲ ಆಗ್ತಾರೆ ಆ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನೋದನ್ನು ಹೇಳಿದ್ರು. ನಾವು ಹಿಂದೆ ಹೇಳಿರಲ್ಲ ಅದನ್ನೆಲ್ಲ. ಹಿಂದೆ ನಾವು ಹೇಳಿದ್ವಿ, ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ. ಈಗ 28ರಲ್ಲಿ ಚುನಾವಣೆಯಲ್ಲಿ ಇರ್ತಾರೆ. ಅವ್ರ ನೇತೃತ್ವದಲ್ಲಿ ಚುನಾವಣೆ ನಾವು ಕೂಡ ಹೇಳಿದ್ವಿ. ಪಕ್ಷಕ್ಕೆ ಕೆಲಸ ಮಾಡೇ ಮಾಡ್ತಾರೆ. ಅಹಿಂದ ನಾಯಕತ್ವದ ಸಾರಥಿ ಯಾರು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು. ಏನದೇ ಅಂಥ ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲ. ಅದನ್ನೇ ಅಷ್ಟು ಡೈಲ್ಯೂಟ್ ಮಾಡೋದು ಅವಶ್ಯಕತೆ ಇಲ್ಲ. ಕಾಲಕ್ಕೆ ಅದು ಗೊತ್ತಾಗ್ತದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಸರ್ವೆ ಮಾಡೋದು. ಸರ್ವೆ ಆದಮೇಲೆ ಅದ್ರ ಬಗ್ಗೆ ಸ್ಪಷ್ಟವಾದ ತೀರ್ಮಾನ ಮಾಡ್ತಾರೆ. ಯಾಕೆ ಹಂಗೇನಿಲ್ಲ. ಇಲ್ಲ ಈಗ ಅವರು ಮಂತ್ರಿ, ಇಡೀ ರಾಜ್ಯಕ್ಕೆ ಮಂತ್ರಿ ಅವರು ಹೋಗ್ತಾರೆ. ನಾನು ಹೊಂಟಿದ್ದೀನಿ. ಅದು ಗೊತ್ತಿಲ್ಲ. ನೋಡೋಣ. ಅದಕ್ಕೆ ಮಂತ್ರಿ ಬರಬೇಕು. ಮಂತ್ರಿ ಬಂದ್ಮ್ಯಾಗ ಡಿಸಿ ಅಂತ ಹೋದ್ರೆ ಮಂತ್ರಿ ಯಾರು ಇಲ್ಲ ಈಗ. ನೋಡೋಣ. ಈಗ ನನಗೆ ಜಾಸ್ತಿ ಹೇಳಿದ್ದಾರೆ. DC ಅವ್ರ ಜೊತೆ ಮಾತಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತೀವಿ. ಓಕೆ ಸರ್, SIR ಬಗ್ಗೆ ಹೇಳಿ. ಏನು ಜಿಲ್ಲೆ ಒಳಗೆ SIR ಸುಗಮವಾಗಿ ನಡೀತಾ ಇದೆ. ಇನ್ ಟೈಮ್ನಾಗ ಬಹುಶಃ ಎಲ್ಲ ಕಂಪ್ಲೀಟ್ ಆಗ್ತವೆ. ಯಾಕಂದರೆ ಮ್ಯಾಪಿಂಗ್ ಏನಾಗಿದೆ ಅಷ್ಟನ್ನು ಮಾಡಲಿಕ್ಕೆ ಎಲ್ಲ ಉತ್ಸುಕರಾಗಿದ್ದಾರೆ. ಮುಗಿತದೆ. ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಅದೇನು ಗೊತ್ತಿಲ್ಲ. ಅದು BJP ಅವ್ರು ಮಾಡ್ತಾ ಇದ್ದಾರೆ. ಇಲ್ಲ, ಇಲೆಕ್ಷನ್ ಕಮಿಷನ್ ಅಲ್ಲೇ ಡೆಲ್ಲಿಯಲ್ಲಿದೆ. ಅವ್ರಿಗೆ ಹೇಳ್ತಾರೆ, ಅವರೇ ಎನ್ಕ್ವೈರಿ ಮಾಡ್ತಾರೆ. ಯಾವುದು ಸಮಸ್ಯೆ ಆಗಿದೆ, ಎಲ್ಲಿ ಗೊಂದಲ ಆಗಿದೆ ಮಾಡಲಿ. ಅವರು ಹೆಂಗಾರು ಈಗ ದೂರು ಕೊಟ್ಟಿದ್ದಾರೆ. ಅದ್ರಾಗ ಎನ್ಕ್ವೈರಿ ಮಾಡಲಿ. ಬೆಳಗಾವಿಯಲ್ಲಿ 3 ದಿನ RSS ಸಭೆ ಆಯಿತು. ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆಗೆ ಬಂದಿದೆ. ಜನಸಂಖ್ಯೆ ಅಸಮತೋಲನ ಇರ್ಬೋದು, ಜೊತೆಗೆ ರಾಮ ಮಂದಿರ ವಿಚಾರ ಇರ್ಬೋದು, ಜೊತೆಗೆ RSS ಟೀಕೆ ಯಾರು ಮಾಡ್ತಾರೆ ಅವ್ರಿಗೆ ಉತ್ತರ ಕೊಡೋದಿಲ್ಲ. ನೇರವಾಗಿ ನೀವು ಇದು ಮಾಡೋ ಸಂಘಟನೆ ಮೂಲಕ ಉತ್ತರ ಕೊಡಿ ಅನ್ನೋದು. ಯಾರು ಹೇಳಿದ್ರು? ನಿಮ್ಗೆ ಯಾರು ಹೇಳಿದ್ರೆ? ಪ್ರೆಸ್ ಮನೆಗೆ ಹೇಳಿದ್ರಾ? RSS ಏನು ಹೇಳೋ ಹೊರಗಡೆ ಬರೋಲ್ಲ. ಅದು ಗುಪ್ತವಾಗಿರ್ತದೆ.
ಜನಸಂಖ್ಯೆ ಹೆಚ್ಚಾಗ್ತಿದೆ, ಸವಾಲುಗಳು ಏನೇನುಗಳು ಇದ್ದಾವೆ? ಜನಸಂಖ್ಯೆ ಅಲ್ಲ ಸರ್, ರಾಮ ಮಂದಿರ ಹುಂಡಿ ಕಳತನ ಅದು ಗಂಭೀರ ವಿಷಯ ಅದು ಗಂಭೀರ ವಿಷಯ. ಅದ್ರ ಬಗ್ಗೆ ಎನ್ಕ್ವೈರಿ ಆಗಲೇಬೇಕು. ಈಗಲೇ ಮಾಡ್ತಿದ್ದಾರೆ. ಅದು ಸರಿಯಾದ ದಿಕ್ಕಿನಲ್ಲಿ ಯಾರು ದೋಷಿ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅವರು. ಸರ್, ಖಾಸಗಿ ಫೈನಾನ್ಸ್ಗಳ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಇದು ಒಂದು ಪ್ರಕರಣ 3,500 ಮಂದಿಗೆ ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.